ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಇಂಡಿಯಾನ ಆಸ್ಪತ್ರೆಯಲ್ಲಿ ಬಿಲ್ ದಂಧೆ, ಅಧಿಕೃತ ಸೀಲ್ ಇಲ್ಲದೆ ಬಿಳಿ ಹಾಳೆಯಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ, ಲೈಸೆನ್ಸ್ ರದ್ದತಿಗೆ ಪ್ರತಿಭಟನಾಕಾರರ ಆಗ್ರಹ. ಎಸ್ಟಿ ಪ್ರಮಾಣ ಪತ್ರಕ್ಕೆ ಕೊಕ್ಕೆ, ತಳವಾರ ಸಮಾಜದ ಹಕ್ಕಿಗಾಗಿ ಏಪ್ರಿಲ್ 27ಕ್ಕೆ ಬೃಹತ್ ಪ್ರತಿಭಟನೆಗೆ ಶಿವಕುಮಾರ್ ನಾಟೇಕರ್ ಬೆಂಬಲ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ, ಹಳ್ಳಿ ಹಳ್ಳಿಗೂ ತಲುಪಲಿ ಅಂಬೇಡ್ಕರ್ ತತ್ವ. ಕಾರ್ಯಕ್ರಮದಲ್ಲಿ ಹಿರೇಹಳ್ಳಿ ಈರೇಶ್ ಕರೆ. ನಗರದ ಹೃದಯ ಭಾಗದಲ್ಲಿರುವ ಆರ್ಸಿ ರಸ್ತೆಯ ಇಂಡಿಯಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ನಕಲಿ ಬಿಲ್ ನೀಡಿ ವಂಚಿಸಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದ್ದು, ಸಾರ್ವಜನಿಕರು ಹಾಗೂ ರೋಗಿಗಳ ಸಂಬಂಧಿಕರು ಆಸ್ಪತ್ರೆಯ ಮುಂದೆ ತೀವ್ರ ಪ್ರತಿಭಟನೆ ನಡೆಸಿದರು. ಚಂದ ವಸೂಲಿ ಹೆಂಗೆ ಬಿಲ್ ಕೊಡೋದು, ಈ ಥರ ಬಿಲ್ ಕೊಡೋದು, ಇದು ಮಾಡಿ ದುಡ್ಡು ಇಸ್ಕೊಳ್ಳೋದು. ಅವರು ಫಸ್ಟು 50,000 ಕಟ್ಟಿ ಅಂತ ಕೇಳಿದ್ರು. ನಮಗೆ ಅಷ್ಟು ದುಡ್ಡು ತಂದಿಲ್ಲ ಇವಾಗ ಅಂತ ಹೇಳ್ಬಿಟ್ಟು 30,000 ಕಟ್ತೀವಿ ಅಂತ 30,000 ಇಲ್ಲಿ ಕಟ್ಟಿದ್ದೀವಿ ಸರ್. ನೋಡಿ ಬಿಲ್ಲು. ಆಮೇಲೆ ಇವ್ರು ಮಾಡ್ತಾರೆ ಆಸ್ಪತ್ರೆ ಏನು ಗೊತ್ತಾ, ಸುಲಿಗೆ ರಾಜಕಾರಣಿಗಳಿಗೆ ಸಪೋರ್ಟು, ಬೇರೆ ಏನಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕೆಲವು ರೋಗಿಗಳಿಗೆ ಆಸ್ಪತ್ರೆ ಮಂಡಳಿಯು ಬಿಲ್ ನೀಡುವಾಗ ಯಾವುದೇ ಅಧಿಕೃತ ಸೀಲ್ ಅಥವಾ ಸಹಿ ಇಲ್ಲದ ಖಾಲಿ ಪೇಪರ್ ನೀಡಿದೆ. ಆ ಪೇಪರ್ನಲ್ಲಿ ಕೇವಲ ಹಣದ ಮೊತ್ತವನ್ನ ಮಾತ್ರ ನಮೂದಿಸಲಾಗಿದ್ದು, ಯಾವ ಚಿಕಿತ್ಸೆಗೆ ಎಷ್ಟು ವೆಚ್ಚವಾಗಿದೆ ಎಂಬ ಕನಿಷ್ಠ ವಿವರವೂ ಇಲ್ಲದೆ ರೋಗಿಗಳ ಕಡೆಯವರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಲು ಮುಂದಾಗಿದೆ ಎಂದು ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪಿಸಿದ್ದಾರೆ. ಅದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರು ಚಂದ್ರಾಯಪಟ್ಟಣದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಲ್ಲಿಂದ ಅಲ್ಲಿ ಆಗಲ್ಲ, ಇಲ್ಲಿ ಇಲ್ಲಾಂದರೆ ಜಯದೇವಕ್ಕೆ ಹೋಗಿ, ಇಲ್ಲಾಂದ್ರೆ ಹಾಸನ್ಗೆ ಹೋಗಬೇಕು ಅಂತ ಹೇಳಿದ್ರು. ಫೇಸ್ ಮಾಸ್ಕ್ ಹಾಕಿಸ್ಕೊಂಡು ಹಾಸನಿಂದ ಜಯದೇವಕ್ಕೆ ಹೋಗಿ ಅಂತಂದರು. 108ಕ್ಕೆ ಹಾಸನಕ್ಕೆ ಬಂದ್ವಿ. ಅಲ್ಲಿ ಸ್ಪೆಷಾಲಿಟೀಸ್ ಇಲ್ಲ ಕಣಮ್ಮ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಎಮರ್ಜೆನ್ಸಿ ನೀವು ಅಡ್ಮಿಟ್ ಆಗಲೇಬೇಕು, ಇಲ್ಲಿ ಪ್ರೈವೇಟಲ್ಲಿ ಎಲ್ಲರೂ ಆಗಿ, ಇಲ್ಲಾಂದ್ರೆ ಉಳಿಸ್ಕೊಳಕ್ಕಾಗಲ್ಲ ಅಂತಂದರು. ಅಲ್ಲೇ ಡಾಕ್ಟ್ರುಗಳೇ ಹೇಳಿದ್ರು ಜಿಲ್ಲಾ ಆಸ್ಪತ್ರೆಯಲ್ಲಿ. ಅಲ್ಲಿಂದ ಮತ್ತೆ ಆಂಬುಲೆನ್ಸಲ್ಲಿ ಇಲ್ಲಿಗೆ ಬಂದ್ವಿ. ಅವರು ಲಾಸ್ಟಲ್ಲಿ 190 ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ 25,000 ಕಟ್ತೆ. ಅದಲ್ದಲೆ ಮತ್ತೆ ಅವರು ಇಲ್ಲ 190 ನೀವು ಇನ್ನೂ 90,000 ಕಟ್ಟಲೇಬೇಕು ಅಂತ ಕೇಳಿದ್ರು. ಒಂದು ಮೆಡಿಷನ್ದು ಹೆಚ್ಚು ಕಡಿಮೆ ಒಂದು 30,000 ಹತ್ತತ್ರ ಆಗೈತೆ. ಈಗ ಬರೀ 35 ಆಗಿದೆ ನಿಮ್ಮದು, ಇನ್ನೂ 1,05,000 ರೂಪಾಯಿ ದುಡ್ಡು ಕಟ್ಟಲೇಬೇಕು ನೀವು ಅಂತ ಹೇಳ್ತಾರೆ. ಈ ಅವೈಜ್ಞಾನಿಕ ಮತ್ತು ಸಂಶಯಾಸ್ಪದ ಬಿಲ್ ಬಗ್ಗೆ ಪ್ರಶ್ನಿಸಿದ ರೋಗಿಗಳ ಸಂಬಂಧಿಕರ ಮೇಲೆ ಆಸ್ಪತ್ರೆಯ ಸಿಬ್ಬಂದಿಗಳು ದೌರ್ಜನ್ಯ ನಡೆಸಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ಆಸ್ಪತ್ರೆಯ ಮುಂಭಾಗ ಜಮಾಯಿಸಿ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಯಾವುದೇ ಲೆಟರ್ ಹೆಡ್ ಇಲ್ಲದ ಪೇಪರ್ ಮೇಲೆ ಕೇವಲ ಮೊತ್ತ ಬರೆದುಕೊಡುವುದು ಎಷ್ಟು ಸರಿ? ಇದು ನೇರವಾದ ಸುಲಿಗೆಯಲ್ಲವೇ ಎಂದು ರೋಗಿಯೊಬ್ಬರ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾಗದ ಬಿಟ್ಟು ಆಂಬುಲೆನ್ಸ್ ಅನ್ನು ತಗೊಬಂದು ಅವರ ಗೊತ್ತಿಲ್ಲದನ್ನ ತಂದು ಇಂಡಿಯನ್ ಇದಕ್ಕೆ ಹಾಕಿ ಆಸ್ಪತ್ರೆಗೆ ಅವ್ರು ಬಿಲ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಇಂಡಿಯನ್ ಇದ್ರದ್ದು ಆಸ್ಪತ್ರೆ ಸೀಲೇ ಇಲ್ಲ ಒಂದರಲ್ಲೂ. ನೋಡಿ ಇಲ್ಲಿ ಯಾರು ಇದು ಯಾವುದು ಅಂತ, ಯಾವ ಬಿಲ್ಲು ಅಂತ ತಿಳ್ಕೊತೀರಿ? ಈ ಆಸ್ಪತ್ರೆ ಒಬ್ಬ ವ್ಯಕ್ತಿನ ಅಡ್ಮಿಟ್ ಮಾಡಿದ್ದಾರೆ ಅಂದರೆ ಅವನಿಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಎಷ್ಟು ಸಲ ಬರ್ಕೊಡ್ಬೋದು ಅವನಿಗೆ ಔಷಧಿನ? ಅವ್ರಿಗೆ ಯಾವಾಗ ಕೇಳಿದ್ರು ಬರೀ ಆ ಟ್ರೀಟ್ಮೆಂಟ್ಗೆ ಔಷಧಿ ಅಂತ ತಂದುಕೊಟ್ಟು ಅವ್ರು ಹೆಚ್ಚಿಗೆ ಒಂದು 30-35 ಸಾವಿರ ಬರೀ ಅದೇ ಆಗಿದೆ. ನಾಳೆ ಇನ್ನೊಂದು ಬರ್ಸ್ಕೊ ಬರ್ತೀವಿ ಬೇರೆಯವರು. ಈಗ ನೀವು ಕೇಳೋಕೋರಿ ನಿಮ್ದಲ್ಲ ಅಂದ್ರೆ ಏನು ಹೇಳೋಣ ಉತ್ತರ ಇದಕ್ಕೆ? ಅವ್ರಿಗೆ ಪಾಪ ಏನು ಹೇಳ್ತಾರೆ? MP MLA ಗಳಿಗೆ ಸರ್ ಅವರು ಅಲ್ಲಿ ಸೈಟ್ ಹಂಚೋದು, ಅವ್ರಿಗೆ ಅವ್ರದ್ದೇ ಆದ ಸೀಟ್ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಸರ್. ಜನಸಾಮಾನ್ಯರು ಅವ್ರಿಗೆ ಏನಕ್ಕೆ ಬೇಕು ಸರ್? ಜನಸಾಮಾನ್ಯರ ಅವಶ್ಯಕತೆನೇ ಇಲ್ಲ. ಈಗ ನಮ್ಮ MLA ಇದ್ದಾರೆ, MLA ತಗೊಳ್ಳಿ ಬಿಡಿದ್ರೆ ಏನಾಗಿದೆ ಎಂತ ಅಂತ ಚೆಕ್ ಮಾಡಲಿ ಅವರು. ಯಾಕೆ ನೀವು ಈ ಥರ ಮೋಸ ಮಾಡಿದ್ರೆ ನಮ್ಮ MLA ಆದ್ಯತೆ ಇದೆಯಲ್ಲ. ಆಮೇಲೆ ಇವ್ರು ಮಾಡ್ತಾರೆ ಆಸ್ಪತ್ರೆ ಏನು ಗೊತ್ತಾ, ಸುಲಿಗೆ ರಾಜಕಾರಣಿಗಳಿಗೆ ಸಪೋರ್ಟು, ಬೇರೆ ಏನಿಲ್ಲ ಸರ್. ಮುಂದಿನ ಕ್ರಮ ಏನಿಲ್ಲ. ಇದಕ್ಕೆ ಇವರು ಸ್ಪಂದಿಸಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಲ್ ಕಟ್ಟಲ್ಲ. ಅವ್ರು ಅದೇನು ಮಾಡ್ತಾರೋ ಮಾಡಲಿ, ನಾವು ಬಿಲ್ ಕಟ್ಟಲ್ಲ, ನಾವು ಕೂತ್ಕೋತೀವಿ ಇಲ್ಲಿ ಆಸ್ಪತ್ರೆನೇ ಕೂತ್ಕೋತೀವಿ. ಇಲ್ಲ ಪರವಾನಗಿ ರದ್ದು ಮಾಡಲಿ ಇವ್ರದ್ದು, ಬೇಡ ಅವರು ಅವಶ್ಯಕತೆ ಇಲ್ಲ. ಇಂಥ ಲೂಟಿಕೋರ್ರೆ ಏನಕ್ಕೆ ನಮಗೆ? ಸರ್ಕಾರ ಅದನ್ನು ಮಾಡಿದೆಯಲ್ಲ, ಆಸ್ಪತ್ರೆ ಮಾಡಿದಲ್ಲ, ಅದನ್ನು ಓಪನ್ ಮಾಡೋಕ್ಕೆ ಏನಾಗಿದೆ ಇವರಿಗೆ? ಸಣ್ಣ ಪುಟ್ಟ ಚಿಕಿತ್ಸೆಗೂ ದೊಡ್ಡ ಮೊತ್ತದ ಬಿಲ್ ಹಾಕಿ ರೋಗಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸುವ ವ್ಯವಸ್ಥಿತ ಜಾಲ ಇಲ್ಲಿ ಕೆಲಸ ಮಾಡ್ತಾ ಇದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಬೇಕು ಮತ್ತು ಈ ಆಸ್ಪತ್ರೆಯ ಪರವಾನಗಿಯನ್ನು ರದ್ದುಪಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಡ ರೋಗಿಗಳ ಹಿತದೃಷ್ಟಿಯಿಂದ ಜಿಲ್ಲಾಡಳಿತವು ಕೂಡಲೇ ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಬೇಕೆಂದು ಒತ್ತಾಯಿಸಲಾಗಿದೆ.
ಹಾಸ್ಪಿಟ್ಲಿಗೆ ಬಂದಿದ್ದೆ, ನಮ್ಮ ಸ್ನೇಹಿತರ ತಂದೆನ ಅಡ್ಮಿಟ್ ಮಾಡಿರೋ ಇಲ್ಲಿ ಏನಾದರೆ ಹಾರ್ಟ್ ಆಪ್ರೇಷನ್ಗೆ ಅಂತ ಬಂದಿದ್ದಾರೆ. ಅಲ್ಲಿಂದ ಸರ್ಕಾರಿ ವೆಹಿಕಲಲ್ಲಿ ಆಂಬುಲೆನ್ಸಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಅಲ್ಲಿಗೆ ನೋಡಿ ಸರ್ಕಾರಿ ಹಾಸ್ಪಿಟ್ಲಿಗೆ ಇದು ಮಾಡ್ಬೋದಲ್ಲ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರು. ಇಲ್ಲಿ ಬಂದ ಮೇಲೆ ಏನು ಮಾಡಿದ್ದಾರೆ, ಚಂದ ವಸೂಲಿ ಹೆಂಗೆ ಡೂಪ್ಲಿಕೇಟ್ ಬಿಲ್ ಕೊಡೋದು, ಈ ಥರ ಬಿಲ್ ಕೊಡೋದು, ಇದು ಮಾಡಿ ದುಡ್ಡು ಇಸ್ಕೊಳ್ಳೋದು. ಅಲ್ಲಿ ಮೆಡಿಷನ್ಗೆ ಏನಿದೆ 5 ನಿಮಿಷಕ್ಕೆ ಮೆಡಿಷನ್ ತರಿಸ್ತಾರಂತೆ. ಆ ಮೆಡಿಷನ್ನು ಬಾಡಿ ಸೇರುತ್ತಾ? ಪ್ರೈವೇಟ್ ಹಾಸ್ಪಿಟ್ಲ್, ಪ್ರತಿ ಪ್ರೈವೇಟ್ ಹಾಸ್ಪಿಟ್ಲು ಇದೇ ಸೇಮ್, ಇಲ್ಲಿ ಅಂತಲ್ಲ. ಈ ಬಿಲ್ಲಲ್ಲಿ ಇಂಡಿಯನ್ ಹಾಸ್ಪಿಟಲ್ ಅಂತ ಇದೇ ಇಲ್ಲ, ನೇಮೇ ಇಲ್ಲ. ಒಳ್ಳೆ ರೆಸಿಪ್ಟ್ ಹಾಕೋದು, ಸೈನ್ ಕೊಟ್ಟರು. ಇದು ಯಾರು ಬಿಲ್ ಅಂತ ಕಾಣ್ತಾರೆ? ಬರೀ ಕ್ಯಾಶ್ ರೆಸಿಪ್ಟ್ ಅಷ್ಟೇ, ಹೆಸರಿಲ್ಲ, ಏನಿಲ್ಲ. ಅವ್ರ ಆಧಾರ್ ಕಾರ್ಡು ಮತ್ತು ಆಯುಷ್ಮಾನ್ ಕಾರ್ಡು ಅದರಲ್ಲಿ 5 ಲಕ್ಷ ಗೌರ್ಮೆಂಟಿಂದ ಕ್ಲೇಮ್ ಆಗಬೇಕು ಅಂತೇಳಿ ಸರ್ಕಾರನೇ ಆದೇಶ ಮಾಡೈತೆ. ಇವರು 5 ಲಕ್ಷ ಕ್ಲೇಮ್ ಮಾಡ್ಕೋಬೋದಲ್ಲ, ಅದರಲ್ಲಿ ಇವ್ರ ಹತ್ರ ದುಡ್ಡು ಯಾಕೆ ಕೇಳಬೇಕು? ಈಗ ಇವ್ರ ಹತ್ರ ಮೆಡಿಸಿನ್ ದುಡ್ಡು ಕಟ್ಟಿಸ್ಕೊತಾವ್ರೆ, ಮತ್ತು 20 ದಿವಸ ಕಟ್ಟಿ 50,000 ಕಟ್ಟಿ, ಮತ್ತೆ ನಾನು ಕಳಿಸಲ್ಲ ಅಂತ ಹೇಳ್ತಾರೆ. ಇವ್ರನ್ನ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿ ಬೆದರಿಕೆ ಆಗ್ತಾವ್ರಂತೆ. ಅವ್ರಿಗೆ ಏನು ಬೆದರಿಕೆ ಆಗ್ತಾವ್ರೆ? ಇಲ್ಲಿ ಏನಾಯ್ತು ಅಂದರೆ, ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಇದಕ್ಕೆ ಅಧಿಕಾರಿಗಳು ಕುಮ್ಮಕ್ಕಿದ್ದಾರೆ, ಮತ್ತು ರಾಜಕಾರಣಿಗಳು ಕುಮ್ಮಕ್ಕಿದ್ದಾರೆ. ರಾಜಕಾರಣಿಗಳು ಹೆಂಗೆ ಅಂದರೆ, ಅವ್ರದ್ದೇ ಹಾಸ್ಪಿಟ್ಲು, ಅವ್ರದ್ದೇ ಕಾಲೇಜು, ಅವ್ರದ್ದೇ ಸ್ಕೂಲು, ಇನ್ನೇನು ಮಾಡ್ತಾರೆ? ಅವ್ರು ವಸೂಲಿ ಆಗಲೇಬೇಕಲ್ಲ, ಅವರು ಮಾಡ್ತಾವ್ರೆ. ದಯಮಾಡಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊತಾ ಇದ್ದೀವಿ, ಈ ಹಾಸ್ಪಿಟ್ಲ್ ಇದನ್ನು ರದ್ದು ಮಾಡಬೇಕು ಮತ್ತು ಇದಕ್ಕೆ ಕಠಿಣ ಕ್ರಮ ತಗೋಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ DC ಆಫೀಸ್ ಮುಂದೆ ಕೂತ್ಕೊಳ್ತೀವಿ, ಇದೇ ಹಾಸ್ಪಿಟ್ಲ್ ಮುಂದೆ ಕೂತ್ಕೊಳ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ವಿ. ತಳವಾರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ಏಪ್ರಿಲ್ 27ರಂದು ಪ್ರತಿಭಟನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಈ ಪ್ರತಿಭಟನೆಗೆ ಬೆಂಬಲ ನೀಡುವಂತೆ ಮುಖಂಡರಾದ ಶಿವಕುಮಾರ್ ನಾಟೇಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ತಳವಾರ ಜಾತಿಯು ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡದ ತಿದ್ದುಪಡಿ ಕಾಯ್ದೆ 2020ರ ಪ್ರಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿರುತ್ತದೆ. ರಾಜ್ಯದ ಎಲ್ಲಾ ಕಡೆ ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡುತ್ತಿದ್ದು, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಮಾತ್ರ ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡುವುದನ್ನು ನಿಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 27ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ನಾವು ಆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಮನಪೂರ್ವಕವಾಗಿ ಹೇಳಿದ್ದಾರೆ ಅನ್ನೋದು ಪ್ರಶ್ನೆ. ನಾನು ಮಾಧ್ಯಮದಲ್ಲಿ ನೋಡಿದೆ, ನನಗೆ ಬೇಕಾದರೆ ಅವಮಾನ ಆಗಲಿ, ನನಗೆ ಏನು ಬೇಕಾದ್ರೂ ಆಗಲಿ, ಆದರೆ ಮಕ್ಕಳ ಇವು ಸ್ವಾಭಿಮಾನದ ಬಗ್ಗೆ ಅವ್ರು ಇದ್ರ ಬಗ್ಗೆ ಮಾತನಾಡಬೇಡ್ರಿ ಅಂತಕ್ಕಂಥ ಮಾತನ್ನು, ಬಹುಶಃ ಅವೆಲ್ಲ ಮಾತುಗಳನ್ನು ನೆನಪಿಟ್ಕೊಂಡು ಅವ್ರು ಮಾತಾಡೋದಾದರೆ ಆ ಮಾತುಗಳ ಹತ್ರ ಬರಲ್ಲ. ತಾಸಿಗೊಂದು ಗಳಿಗೆಗೊಂದು ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ಅವ್ರ ರೂಪಗಳನ್ನು ಬದಲಿಸ್ಕೊಂಡು ಬರ್ತಾರೆ. ತಳವಾರ ವಿಷಯದಲ್ಲಿ ಇನ್ನೊಂದು ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ತಳವಾರಿಗೆ ಸರ್ಟಿಫಿಕೇಟ್ ಕೊಡಿಸ್ತೀನಿ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು CM ಅವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿಸಿ, ಅಲ್ಲಿ ಒಂದು ದೊಡ್ಡ ಹೋರಾಟ ಕಲಬುರಗಿಯಲ್ಲಿ ನಡೀತಕ್ಕಂಥ ಹೋರಾಟವನ್ನ ಹತ್ತಿಕ್ಕಬೇಕನ್ನಂತ ಕಾರಣಕ್ಕಾಗಿ ಒಂದಿಷ್ಟು ಮುಖಂಡರನ್ನು ತಯಾರು ಮಾಡಿಬಿಟ್ಟು ಆ ಹೋರಾಟವನ್ನ ಮುಗಿಸ್ಬೇಕು. ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಶ್ವ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಸದಸ್ಯರಾದ ದಿವಂಗತ ಚಂದ್ರಪ್ರಸಾದ್ ತ್ಯಾಗಿಯವರ 75ನೇ ವರ್ಷದ ನೆನಪಿನ ಕಾರ್ಯಕ್ರಮವನ್ನು ನಗರದ ಸ್ವಾಭಿಮಾನ ಭವನದಲ್ಲಿ ಆಚರಿಸಲಾಯಿತು. ಈ ವೇಳೆ ರಾಜ್ಯ ಸಂಘಟನಾ ಚಾಲಕರಾದ ಹಿರೇಹಳ್ಳಿ ಹಿರೇಶ್ ಅವರು ಮಾತನಾಡಿ, ಗೌರಿ ಹಬ್ಬ, ಪಕ್ಷ, ಯುಗಾದಿ ಹಬ್ಬದಂತಹ ಎಲ್ಲ ಹಬ್ಬವನ್ನ ನಾವು ಆಚರಿಸುತ್ತೇವೆ. ಅದೇ ರೀತಿ ಅಂಬೇಡ್ಕರ್ ಅವರ ಜಯಂತಿಯನ್ನ ಕೂಡ ಆಚರಣೆ ಮಾಡಬೇಕು. ಜೊತೆಗೆ ಅವರ ತತ್ವಾದರ್ಶಗಳನ್ನ, ಬುದ್ಧಿಸಂ ವಿಚಾರಗಳನ್ನ ಹಳ್ಳಿಗಳಲ್ಲಿ ಸಾರಿ ಹೇಳಬೇಕು ಎಂದರು. ತಿಳ್ಕೊಂಡು ಪ್ರತಿಯೊಬ್ಬರು ಕೂಡ ಅವರ ಊರಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ ಅಂಬೇಡ್ಕರ್ ವಿಚಾರವನ್ನ ಪ್ರಚಾರ ಮಾಡಿಕೊಂಡು ಅದನ್ನ ಜಾರಿಗೆ ತರಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಾನು ಮತ್ತೆ ಬುದ್ಧಿಸಂ ಅಂತ ಹೇಳ್ತೀರಿ, ಬುದ್ಧಿಸಂ ವಿಚಾರದಲ್ಲಿ ನಮ್ಮ ಮನೆಯಲ್ಲೇ ಬುದ್ಧಿಸಂ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಮಾತ್ರ ಇಲ್ಲಿ ಬಂದು ಮಾತಾಡ್ಕೊತಾ ಇದ್ವಿ ಬುದ್ಧಿಸಂ ಅಂತ. ಅದನ್ನ ಜಾರಿಗೆ ತರಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಯಾತಕ್ಕೋಸ್ಕರ ಬುದ್ಧಿಸಂ ಆಗಬೇಕು, ಅಂಬೇಡ್ಕರ್ ಏನು ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ಅವರು ನಮ್ಮ ಹಿಂದೂವನ್ನು ಬಿಟ್ಟು ಬುದ್ಧಿಸಂ ಯಾಕೆ ಹೋದ್ರು ಅನ್ನೋದನ್ನ ಮನೆಯಲ್ಲೂ ಕೂಡ ನಾವು ಪ್ರಚಾರ ಮಾಡಿ, ಹಳ್ಳಿಯಲ್ಲೂ ಕೂಡ ಪ್ರಚಾರ ಮಾಡಿ ಇದನ್ನ ಜಾರಿ ತರುವಂಥ ಕಾರ್ಯವನ್ನು ನಾವುಗಳು ಎಲ್ಲರೂ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ಟರೆ ಬೇಕೆ ವಿಚಾರ ಎಲ್ಲ, ಅಂಬೇಡ್ಕರ್ ವಿಚಾರ, ಬುದ್ಧ ವಿಚಾರ ಮಾತಾಡೋ ಅಂಥವ್ರು ಬೇಕಾದ ಜನ ಇದ್ದಾರೆ, ಮಾತಾಡ್ತಾರೆ. ನಾವು ಕಾರ್ಯಗತ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಿವೃತ್ತ ಉಪತಹಶೀಲ್ದಾರ್ ಹಾಗೂ ಸ್ವಾಭಿಮಾನಿ ಭವನದ ಅಧ್ಯಕ್ಷರಾದ ಕಾಡಯ್ಯ ಅವರು ಮಾತನಾಡಿ, ಚಳವಳಿ ನಮ್ಮ ಬೆನ್ನೆಲುಬಾಗಿದೆ. ಹಾಗಾಗಿ ಆ ಚಳವಳಿಯನ್ನ ನಾವೆಲ್ಲರೂ ಸಂಘಟಿತರಾಗಿ ಕಟ್ಟಬೇಕು. ಅಂಬೇಡ್ಕರ್ ವಾದಿ ತಮ್ಮಲ್ಲಿರುವಂತಹ ಸಂಕುಚಿತ ಮನೋಭಾವನೆಯನ್ನ ತೆಗೆದು ಹಾಕಬೇಕು ಎಂದರು. ನಾವು ಸರ್ಕಾರಿ ನೌಕರರಿಂದ ಖಂಡಿತವಾಗಿ ನಾವು ಗುರುತಿಸಿಕೊಂಡಿಲ್ಲ. ಚಳವಳಿ ನಮ್ಮ ಬೆನ್ನೆಲುಬಾಗಿ ನಿಂತಿದೆ. ಇವತ್ತು ಎಲ್ಲಾ ಕಡೆನೂ ನಮಗೆ ಸ್ನೇಹಿತರುಗಳಿರ್ತಾರೆ. ಅದು ದಯಮಾಡಿ ಚಳುವಳಿಯನ್ನ ನಾವೆಲ್ಲರೂ ಕಟ್ಟೋಣ. ನಮ್ಮನಿಗೆ ನಾವು ಕಟ್ಟಕೊಳ್ಳೋದು ಬೇಡ. ಕನಿಷ್ಠ ನೀವು ಈ ಸಮಾಜದೊಳಗೆ ಬರ್ತಿದ್ದೀರಿ ಅನ್ನೋದಕ್ಕಾದ್ರೂ ನೀವು ಚಳುವಳಿಯನ್ನ ಕಟ್ಟಿ, ನಾನೇ ಇರಲಿ ಇನ್ನೊಬ್ಬರೇ ಇರಲಿ ಯಾರಾದ್ರೂ ಬರಲಿ, ಅಂಬೇಡ್ಕರ್ ಹೆಸರನ್ನಂತ ಹೇಳಿದ ತಕ್ಷಣ
ನಮ್ಮಲ್ಲಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಇದೆಯಲ್ಲ, ದಯಮಾಡಿ ಬಿಡಿ. ಅವು ನಮ್ಮನ್ನೇ ನಾಶ ಮಾಡೋದು ಅವಿರಬಾರ್ದು. ಒಬ್ಬ ಅಂಬೇಡ್ಕರ್ವಾದಿಗೆ ವಿಶಾಲವಾದ ಮನಸ್ಸಿರ್ಬೇಕು. ಆ ವಿಶಾಲವಾದ ಮನಸ್ಸಿಲ್ಲ ಅಂದ್ರೆ ನೀನು ಅಂಬೇಡ್ಕರ್ ಚಳುವಳಿಯನ್ನು ಕಟ್ಟಕ್ಕೆ ಅನ್ಫಿಟ್ ಅಂತ. ದಯಮಾಡಿ ಆ ಮನಸ್ಥಿತಿನ ಇಟ್ಕೋಬೇಡಿ. ಚಳುವಳಿಯನ್ನು ನಾವೆಲ್ಲರೂ ಸಮೃದ್ಧ ಕಟ್ಟೋಣ. ನಾವ್ ಯಾರು ಇಲ್ಲಿ ಇರಲ್ಲ, ಬಟ್ ಚಳುವಳಿ ಉಳ್ಕೊಳ್ಳುತ್ತೆ. ಬಾಬಾ ಸಾಹೇಬರು ಸಾವಿರಾರು ವರ್ಷಗಳಿಂದ ಉಳ್ಕೊಳ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನೋಡಿ, ಲಂಡನ್ ಒಬ್ಬ ಇತಿಹಾಸಕಾರ ಹೇಳ್ತಾನೆ, ಪೆರಿ ಆಂಡರ್ಸನ್ ಅಂತ, ಟು ರೀಡ್ ಅಂಬೇಡ್ಕರ್ ಇಸ್ ಟು ಇಂಡಿಯಾ ಡಿಫರೆಂಟ್. ಈ ಸಂದರ್ಭದಲ್ಲಿ ಸುಮಾದುದ ಸಂಚಾಲಕರಾದ ಲಕ್ಷ್ಮಣ್ ಬೇಲೂರು, ವಿಭಾಗೀಯ ಖಜಾಂಚಿ ಧರ್ಮೇಶ್ ಕುಪೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಗರದಲ್ಲಿ ಅನೇಕ ಕಡೆ ರಸ್ತೆ ಬದಿ ವ್ಯಾಪಾರವನ್ನ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಖಾಸಗಿ ಕ್ಲಿನಿಕ್ ವೈದ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಪುರಸಭಾ ಕಚೇರಿ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪುರಸಭಾ ಕಚೇರಿ ಆವರಣದಲ್ಲಿ ನಿವೃತ್ತ ಲೋಕಾಯುಕ್ತ ಎನ್ ವೆಂಕಟಾಚಲ ಮತ್ತು ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಭಾವಚಿತ್ರ ಇಟ್ಟು ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ರಸ್ತೆ ಬದಿ ವ್ಯಾಪಾರದಿಂದ ಪಾದಚಾರಿಗಳು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದೆ. ಗೊತ್ತಿದ್ದು ಗೊತ್ತಿಲ್ಲದಂತೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ರಸ್ತೆ ಬದಿ ವ್ಯಾಪಾರವನ್ನ ತೆರವುಗೊಳಿಸಲು ಭಾನುವಾರದ ತನಕ ಕಾಲಾವಕಾಶ ನೀಡಲಾಗಿದೆ ಎಂದು ಪುರಸಭೆಯ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಸೋಮವಾರದಿಂದ ಭುವನೇಶ್ವರಿ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಪ್ರಾಂಗಣದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ ಬಿಎಂ ರಸ್ತೆಯಲ್ಲಿ ವಾಹನಗಳ ನಿಲುಗಡೆ ಮತ್ತು ಪಾದಚಾರಿಗಳಿಗೆ ಅನುಕೂಲವಾಗುತ್ತದೆ ಎಂದರಲ್ಲದೆ ಪಟ್ಟಣ ಪೊಲೀಸ್ ಠಾಣೆಯ ಅಧಿಕಾರಿಗಳು, ಸಂಚಾರ ಠಾಣೆಯ ಅಧಿಕಾರಿಗಳು ಕಾರ್ಯಕ್ಷಮತೆ ಹೆಚ್ಚಿಸಿಕೊಳ್ಳಬೇಕು. ಪುರಸಭೆ ವತಿಯಿಂದ ರಸ್ತೆ ಬದಿ ವ್ಯಾಪಾರ ತೆರವುಗೊಳಿಸುವ ಸಹಕಾರ ಕೆಲಸಕ್ಕೆ ಪೊಲೀಸರು ಬೆಂಬಲ ನೀಡಬೇಕು. ನಿರ್ಲಕ್ಷ್ಯ ಧೋರಣೆ ಸಲ್ಲದು. ಜೊತೆಗೆ ಪಟ್ಟಣದ ಪೊಲೀಸ್ ವೃತ್ತ ನಿರೀಕ್ಷಕ ರಘುಪತಿಯವರು 2 ವರ್ಷ 3 ತಿಂಗಳಾದರೂ ಇಲ್ಲಿಯೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಮೊದಲು ಬಂದಾಗ ಒಂದು ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಈಗ ಸ್ಥಳೀಯ ರಾಜಕೀಯಕ್ಕೆ ಮತ್ತು ಯಾವುದೋ ಆಮಿಷಕ್ಕೆ ಒಳಗಾಗಿ ತನಗೆ ಮನಸ್ಸು ಇಚ್ಛೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಇಂತಹವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ಮುಗಿಸ್ಕೊಡ್ಬೇಕು. ಸತ್ಯದ ವಿಚಾರಗಳನ್ನು ಮುಳುಗು ಸಾಕಬಾರದು. ಎರಡನೇ ವಿಚಾರ 112 ಅವರು ಅವರ ಕೆಲಸಗಳನ್ನು ಸೂಕ್ತವಾಗಿ ನಡೆಸ್ಕೊಡ್ಬೇಕು. ಸುಮ್ಮನೆ ಬರೋದು ಸುಮ್ಮನೆ ಹೋಗೋದು ಅವರು 112. ಇನ್ನು ನಾನು ಒಂದೆರಡು ಮಾನಸಿಕ ಅಸ್ವಸ್ಥರನ್ನು ನಾನು ಆಸ್ಪತ್ರೆಗೆ ಸೇರಿಸುವ ವಿಚಾರದಲ್ಲಿ ಅವರಿಗೆ ಚಿಕಿತ್ಸೆ ಕೊಡಬೇಕಂತೂ ಪೊಲೀಸರ ಕರ್ತವ್ಯ. ಮಾನಸಿಕ ಅಸ್ವಸ್ಥರು ರಸ್ತೆ ಬದಿಯಲ್ಲಿ ಓಡಾಡ್ತಾ ಇದ್ದರೆ ಮಾನಸಿಕ ಅಸ್ವಸ್ಥರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವಂಥದ್ದು ಪೊಲೀಸರ ಕೆಲಸ. ಅವರಿಗೇನಾದರೂ ನೆಂಟರಿಷ್ಟರು ಇದ್ದರೆ ಅವರನ್ನು ಹುಡುಕಿ ಅವರ ಮುಖಾಂತರ ಚಿಕಿತ್ಸೆ ಕೊಡಿಸಬೇಕು. ಅವರು ಅನಾಥರಾಗಿದ್ದಲ್ಲಿ ಪೊಲೀಸರು ಅವರ ಮೇಲೆ FIR ಮಾಡಿಸಿ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಬೇಕು. ಈ ಸಂಬಂಧ ನಾನು ಅವರಿಗೆ ಪತ್ರ ಬರೆದರೆ ಅವರಿಂದ ಸೂಕ್ತವಾದ ಸ್ಪಂದನೆಗಳು ಬರ್ತಾ ಇಲ್ಲ. PSI ಮಲ್ಲಪ್ಪನವರು ನಾನು ಈ ವಿಚಾರವಾಗಿ ಮಾತಾಡಿದರೆ, ಡಾಕ್ಟರ್ ನೀವು ನಾರ್ಮಲ್ ಆಗಿ ಜೀವನ ನಡೆಸ್ಕೊಡಿ ಎಂದು ನನಗೆ ಹೇಳ್ತಾರೆ. ಡಾಕ್ಟ್ರು ನಾರ್ಮಲ್ ಆಗಿ ಜೀವನ ನಡೆಸ್ಕೊಡೋಕ್ಕಲ್ಲ ಮಲ್ಲಪ್ಪನ ಹತ್ರ ಹೋದದ್ದು. ಒಬ್ಬ ಮಾನಸಿಕ ಅಸ್ವಸ್ಥ ರಸ್ತೆ ಬದಿಯಲ್ಲಿ ಅಡ್ಡಾಡ್ತಾ ಇದ್ದಾನೆ. ಅವನಿಗೆ ಒಂದು ಸೂಕ್ತ ಚಿಕಿತ್ಸೆ ಕೊಡಿಸಿ ಅವನನ್ನು ನಾರ್ಮಲ್ ಜೀವನಕ್ಕೆ ಕರ್ಕೊಂಡು ಬರೋಣ ಅಂತ ನಾನು ಮಲ್ಲಪ್ಪನವರಿಗೆ PSI ಮಲ್ಲಪ್ಪ ಪೊಲೀಸ್ ಸಬ್ ದಶಕಗಳ ಕಾಲದ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಹಾಡಿರುವ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೆ ನಿರ್ಧರಿಸುವ ಮೂಲಕ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಜಿಲ್ಲಾ ಮಾದಿಗ ಸಮಾಜದ ಮುಖಂಡ ಶ್ಯಾಮ್ ನಾಟೇಕರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 4 ದಶಕಗಳಿಂದ ಕಗ್ಗಂಟಾಗಿ ಉಳಿದಿದ್ದ ಒಳ ಮೀಸಲಾತಿ ಗೊಂದಲಕ್ಕೆ ಕಾಂಗ್ರೆಸ್ ಸರ್ಕಾರ ಈಗ ತೆರೆ ಎಳೆದಿದೆ. ಪರಿಶಿಷ್ಟ ಜಾತಿಯಲ್ಲಿನ ಎಡಗೈ, ಬಲಗೈ ಮತ್ತು ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯು ಮಹತ್ವದ ತೀರ್ಮಾನ ಕೈಗೊಂಡಿರುವುದು ಸ್ವಾಗತಾರ್ಹ. ಪರಿಶಿಷ್ಟ ಜಾತಿಗೆ ಲಭ್ಯವಿರುವ ಒಟ್ಟು 15% ಮೀಸಲಾತಿಯಲ್ಲಿ ಆಯಾ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಲು ಸರ್ಕಾರ ಮುಂದಾಗಿದೆ. ಇದರಿಂದ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಲಾಭವಾಗಲಿದೆ. ಕಲಬುರಗಿಯ ಮಾದಿಗ ಸಮುದಾಯವು ಸರ್ಕಾರದ ಈ ನಿರ್ಧಾರವನ್ನು ಒಮ್ಮತದಿಂದ ಸ್ವಾಗತಿಸುತ್ತದೆ ಎಂದು ತಿಳಿಸಿದರು. ಸುಮಾರು 35 ವರ್ಷಗಳ ಹೋರಾಟ ಇತ್ತು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರಿಗೆ, ಮುನಿಯಪ್ಪ ಸಾಹೇಬರಿಗೆ, RBI ತಿಮ್ಮಾಪುರೆ ಸಾಹೇಬರಿಗೆ ಹಾಗೂ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಎಲ್ಲ ಸಚಿವರುಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಒಂದು ವಿಷಯ ಏನಿತ್ತು ಒಳ ಮೀಸಲಾತಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೂ ಸಮಾಜದಲ್ಲಿರ್ತಕ್ಕಂಥ 10 ಹಲವಾರು ಜನ ಪಾಪ 35 ವರ್ಷಗಳಿಂದ ಹೋರಾಟ ಮಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟ ಮಾಡಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸಮಾಜದ ಚಿಂತಕರಿಗೆ, ಹೋರಾಟಗಾರರಿಗೆ, ಮಾಧ್ಯಮರಿಗೆ
ಮುಂಜಾನೆ ನಮಸ್ಕಾರ. ಈಗಾಗಲೇ ಕರ್ನಾಟಕ ಸರ್ಕಾರದ ಜನತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು 4 ದಶಕಗಳಿಂದ ಕಂಗಟ್ಟಾಗಿರುವ ಪ್ರಬಲ ಹೋರಾಟಗಾರರಾಗಿ ಮಾಡಿರುವ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲು ಗೊಂದಲಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹಂತದ ತೆರೆ ಎಳೆದಿದ್ದಾರೆ. ಅಂದರೆ ಒಂದು ಸಂತೋಷ ಸುದ್ದಿ. ಈಗಾಗಲೇ ಭಾಳ ವರ್ಷಗಳಿಂದ ಸುಮಾರು ವರ್ಷಗಳ ಹೋರಾಟ ನಡೀತಾ ಇತ್ತು. ಗುಲ್ಬರ್ಗ ಜಿಲ್ಲೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಡೀತಿತ್ತು. ಅನೇಕ ಸಾರಿ ಹುಬ್ಬಳ್ಳಿ ಮತ್ತು ಬೆಳಗಾವಿನಂಥ ಅನೇಕ ಹೋರಾಟಗಳಿಗೆ ಹೋಗಿ ಇವತ್ತು ಸುಮಾರು ವರ್ಷಗಳಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಚಿತ್ರದುರ್ಗ ಸಮಾವೇಶದಲ್ಲಿ 5ನೇ ಗ್ಯಾರಂಟಿಯಾಗಿ 6ನೇ ಗ್ಯಾರಂಟಿ ಒಳ ಮೀಸಲಾತಿಯನ್ನು ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ರು. ಮತ್ತು ಅನೇಕ ಚುನಾವಣೆಯಲ್ಲಿ ನಾವು ಹೋರಾಟಗಾರರನ್ನು ಕಾಣಾಗ ನಾನು ಮಾಡ್ತೀನಪ್ಪ ಇದನ್ನು ಒಳ ಮೀಸಲಾತಿ ಅಂತ ಭರವಸೆ ಕೊಟ್ಟಂತ ರಾಜ್ಯದ ಮುಖ್ಯಮಂತ್ರಿ. ಮಹಿಳಾ ಮೀಸಲಾತಿ ಜಾರಿಗೆ ತರದೆ ಎನ್ಡಿಎ ಸರ್ಕಾರ ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ. ಚುನಾವಣೆಯಲ್ಲಿ ಹೆಚ್ಚಾಗಿ ಕೆಲಸ ಮಾಡುವವರು ಮಹಿಳೆಯರು. 2023ರಲ್ಲಿ ನೀಡಬೇಕಾದ ಮಹಿಳಾ ಮೀಸಲಾತಿ ತಡೆ ಹಿಡಿದಿರುವುದು ಸರಿಯಲ್ಲ. ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು, ಇಲ್ಲವಾದರೆ ಪ್ರಧಾನಿ ಮೋದಿ ಅವರು ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ ನಾಯಕಿ ಡಾಕ್ಟರ್ ಅನಸೂಯ ಸೋಲೇಕರ್ ಅವರು ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಜಾರಿ ಮಾಡದೆ ಬಿಜೆಪಿಯವರು ಕುತಂತ್ರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಮಹಿಳೆಯರು ಹಿಂದೆ ಆಗಿತ್ತು, ಲಿಮಿಟೇಷನ್ ಕ್ರಿಯೆ 3 ವರ್ಷಗಳ ಹಿಂದೆ ಇತ್ತು. ಅದು ಕ್ರಿಯೆ ಪೂರ್ಣಗೊಳ್ಳಬೇಕಾದ್ರೆ ಮತ್ತೆ 3 ವರ್ಷ ಆಯಿತು. ಈಗ ಮತ್ತೆ ಡಿಲಿಮಿಟೇಷನ್ ಕಾರ್ಯವನ್ನು ಚಾಲೂ ಮಾಡಿ ಮುಂದೆ ಪೂರ್ಣಗೊಳ್ಳಬೇಕಾದ್ರೆ 2009ರವರೆಗೆ ಹೋಗ್ತದೆ. ಹಾಗಾಗಿ ಮುಂದೆ ಬರುವ MP ಎಲೆಕ್ಷನ್ ಅಲ್ಲಿ ಕೂಡ ಮಹಿಳಾ ಮೀಸಲಾತಿ ಮಹಿಳೆಯರಿಗೆ ಸಿಗಲ್ಲ. ಹಂಗಾದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಲಿಮೆಂಟ್ ಮಹಿಳೆಯರಿಗೆ ಹೇಗೆ ಕಳಿಸ್ತಾರೆ ಅನ್ನೋದೇ ನಮಗೆ ಕ್ವಶನ್ ಆಗುತ್ತಿದೆ. ಅದಕ್ಕಾಗಿ ಮಹಿಳಾ ಮೀಸಲಾತಿ ಕೂಡಲೇ ಜಾರಿಗೆ ತಂದು ಮಹಿಳೆಯರನ್ನ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರ ಪಾರ್ಲಿಮೆಂಟ್ಗೆ ಕಳಿಸ್ಬೇಕನ್ನೋದು ನಮ್ಮ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಶ್ವೇತಾ ಗಾಜರೆ, ಮಾಯಾ ಸುಗೂರ, ಪ್ರಿಯಾಂಕ, ಸುನೀತಾ ಎಂ ಕೊಲ್ಲೂರ್ ಹಾಜರಿದ್ದರು. ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಬರಬೇಕಾದ ಬಾಕಿ ಹಣ ನೀಡಿಲ್ಲ. ಅನೇಕ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಮಹಂತಗೌಡ ನಂದಿಹಳ್ಳಿಯವರು ಆಕ್ರೋಶ ಹೊರಹಾಕಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕ್ಕರೆ ಕಾರ್ಖಾನೆ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 250ರಂತೆ 11,86,00,000 ಬಾಕಿ ಹಣದ ಕೊಡದೆ ಇರುವ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಜಿಲ್ಲಾಡಳಿತಕ್ಕೆ ಮನವಿ ನೀಡಿದ್ರೂ ಕೂಡ ಪ್ರಯೋಜನವಿಲ್ಲ. ಇನ್ನು ಅಧಿಕಾರಿಗಳ ಜೊತೆ ಮಾತನಾಡಿದರೆ ರೈತರ ಬಾಕಿ ಹಣ ಕೊಡೋದಿಲ್ಲ ಎಂದು ಬೆದರಿಕೆ ಹಾಕಿ ಉತ್ತರ ನೀಡುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇ 4ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಧರಣಿ ಮಾಡಲಾಗುವುದೆಂದು ತಿಳಿಸಿದರು. ರೈತರಿಗೆ ಬರಬೇಕಾದಂಥ 11,86,00,000 ಬಾಕಿ ಹಣವನ್ನು ರೈತರಿಗೆ ಇನ್ನವರೆಗೂ ಅವ್ರ ಖಾತೆಗೆ ಜಮಾ ಮಾಡಿಲ್ಲ. ಇವತ್ತು ನಾವು ಈ ವಿಷಯವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಫುಡ್ BD ಅವರಿಗೆ ಸುಮಾರು ಒಂದು 2 ತಿಂಗಳಿಂದ ನಾವು ಮನವಿ ಮಾಡ್ಕೊಳತ್ತೀವಿ. ಇವತ್ತು ರೈತರಿಗೆ ಏನಪ್ಪ ಅಂತಂದ್ರೆ 2,650 ರೂಪಾಯಿ ಅಷ್ಟೇ ಅವರು ಹಾಕಿ ಇನ್ನೂ 300 ರೂಪಾಯಿ ಬಾಕಿ ಹಣ ಏನಪ್ಪ ಅಂತಂದ್ರೆ ಹಾಕ್ರಿ ಅಂತ ಹೇಳಿದ್ರೆ ಇಷ್ಟು ದಿನ ಹಾಕ್ತೀವಿ ಅಂತಕ್ಕಂಥ ಭರವಸೆನ ಕೊಟ್ಟರು. ಈಗ ಒಂದು ರೀಸೆಂಟ್ಲಿ ಒಂದು ವಾರದಿಂದ ನಾವು ಆಡಳಿತ ಮಂಡಳಿಯವರಿಗಾಗಲಿ ಮತ್ತು ಜಿಲ್ಲಾಧಿಕಾರಿಗಳಿಗಾಗಲಿ ಮತ್ತು ಫುಡ್ DD ಅವರಿಗೆ ನಾವು ಭೇಟಿಯಾಗಿ ಏನು ಸರ್ ನಮ್ಗೆ ಇನ್ನೂ 11,86,00,000 ನಮಗೆ ಬಾಕಿ ಹಣ ಬರಬೇಕು ಸಿದ್ಧಸ್ತಿಯಿಂದ. ಎಲ್ಲ ಫ್ಯಾಕ್ಟ್ರಿದವರು ಆಲ್ಮೋಸ್ಟ್ 90% ಕ್ಲಿಯರ್ ಮಾಡ್ಯಾರ. ಯಾಕೆ ನೀವು ಇಷ್ಟು ದಿನ ಪೆಂಡಿಂಗ್ ಇಟ್ಕೊಂಡು ಕೊಡ್ತಾರೆ, ನೀವು ಕೇಳ್ರಿ ಅಂತಂದ್ರೆ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ. ನಾವೇನು ಫ್ಯಾಕ್ಟ್ರಿಗಳಿಗೂ ಏನು ಶೂಟ್ ಮಾಡ್ಬೇಕಾ, ಏನು ನಾವೇನು ಜೈಲಿಗೆ ಹಾಕ್ಬೇಕಾ, ನಾವೇನು ಬುದ್ಧಿ ಓದಬೇಕಾ ಅಂತ ಇವತ್ತು ನಮಗೆ ಫುಡ್ DD. ಈ ಸಂದರ್ಭದಲ್ಲಿ KRSS ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಕೋರಿ, ಮಲ್ಲನಗೌಡ ಪಾಟೀಲ್, ರುದ್ರಪಾಲಾಳಿ, ಸಾಜಿದ್ ಮಕ್ಬೂಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜ್ಯದಲ್ಲಿ ತಲೆದೋರಿರುವ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ರಾಜಕೀಯ ವಿದ್ಯಮಾನಗಳ ಕುರಿತು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿನ ನೀರಿನ ಅಭಾವದ ಬಗ್ಗೆ ಮಾತನಾಡಿದ ಅವರು, ಬಹಳ ವರ್ಷಗಳ ನಂತರ ಇಂತಹ ಭೀಕರ ಹೀಟ್ ವೇವ್ ಕಾಣುತ್ತಿದ್ದೇವೆ. ಮುಖ್ಯಮಂತ್ರಿಗಳು ಈಗಾಗಲೇ ವಿಪತ್ತು ನಿರ್ವಹಣಾ ಸಭೆ ನಡೆಸಿದ್ದಾರೆ. ಬೋರ್ವೆಲ್ಗಳು ಮತ್ತು ಡ್ಯಾಂಗಳಿನ ನೀರಿನ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ. ಮುಂದಿನ 2 ತಿಂಗಳು ಕುಡಿಯುವ ನೀರಿಗೆ ಮತ್ತಷ್ಟು ಸಮಸ್ಯೆ ಎದುರಾಗಲಿದೆ ಎಂದರಲ್ಲದೆ, ಕುಡಿಯುವ ನೀರಿನ ಯೋಜನೆಗಳಿಗೆ ಹಣದ ಕೊರತೆ ಇಲ್ಲ. ಸರ್ಕಾರಿ ಬೋರ್ವೆಲ್ಗಳಲ್ಲಿ ನೀರು ಸಿಗದ ಕಾರಣ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆಯಲು ಸೂಚಿಸಲಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿ ಪರಿಸ್ಥಿತಿ ನಿಭಾಯಿಸಲಾಗುತ್ತಿದೆ ಎಂದರು.
ನಂತರ ಒಳ ಮೀಸಲಾತಿ ಜಾರಿ ಕುರಿತು ಮಾತನಾಡಿ, ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಮುಖ್ಯಮಂತ್ರಿಗಳು ಈ ದಶಕಗಳ ಕಗ್ಗಂಟನ್ನು ಬಗೆಹರಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಭಟನೆ ಮಾಡುವುದಾದರೆ ಮಾಡಲಿ. ಅವರ ಅವಧಿಯಲ್ಲಿ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದ್ದು ನಮಗೆ ಗೊತ್ತಿದೆ. PSI ಹಗರಣದ ಬಗ್ಗೆ ಅವರು ಮಾತನಾಡುತ್ತಿಲ್ಲ ಯಾಕೆ ಎಂದು ಪ್ರಶ್ನಿಸಿದರು. ಆದರೆ ಮುಂದಿನ ಒಂದೆರಡು ತಿಂಗಳು ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಮತ್ತು ಹೀಟ್ ವೇವ್ ಕೂಡ ಜಾಸ್ತಿ ಇರುತ್ತೆ. ಇದನ್ನು ನಾವಾಗಲೇ ಒಂದು ಸಂಪೂರ್ಣವಾದಂಥ ನೀಲಿ ನಕ್ಷೆಯನ್ನು ನಮ್ಮ CEOಗಳಿಗೆ ನೀಡಿದ್ದೇವೆ, ಏನೇನು ಮಾಡಬೇಕು ಅಂತ. ಸೊ ದ ಗೌರ್ಮೆಂಟ್ ಈಸ್ ವೆಲ್ ಪ್ರಿಪೇರ್ಡ್. ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮಳೆ ಕೂಡ ವಿಳಂಬ ಆಗುತ್ತೆ, ಕಡಿಮೆ ಇದೆ ಅನ್ನೋಂಥದ್ದು. ಅದೇ ನಾನು ಹೇಳ್ದಂಗೆ ಇದು ಹವಾಮಾನದ ಏರುಪೇರಿನಿಂದ ಸ್ವಲ್ಪ ಅನಾನುಕೂಲ ಈ ನಮಗೆ ಜೂನ್ ತನಕ ಇರುತ್ತೆ. ದುಡ್ಡಿನ ಕೊರತೆ, ಹಣದ ಕೊರತೆ ಇಲ್ಲ. ಈಗ ನೋಡಿ, ಪ್ರಕೃತಿ ನಿಯಮ ಮುಂದೆ ಯಾರು ಏನು ಮಾಡೋಕ್ಕಾಗುತ್ತೆ? ನೀವು ಹಣ ಕೊಟ್ಟರು ನೀರು ಸಿಗಬೇಕಲ್ಲ. ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಇರಬೇಕಲ್ಲ. ಈಗ ನೀರು ಈ ಭೂಮಿನಲ್ಲಿ ಭಾಳ ಹಿಂಗ್ತಾ ಇದೆ. ಏನು ವಾಟರ್ ಟೇಬಲ್ ಇತ್ತು ಅದೂ ಕೂಡ ಬತ್ತೋಗ್ತಾ ಇದೆ. ಸೊ ಅದರಿಂದ ನಾವು ಭಾಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಆಗ್ತಾಯಿದೆ ಸೋರ್ಸಸನ್ನು ಐಡೆಂಟಿಫೈ ಮಾಡ್ತಿದ್ದೀವಿ. ಖಾಸಗಿ ಸೋರ್ಸ್ ಇದ್ರೂ ಕೂಡ ಅದು ನಾವು ರೆಂಟ್ ಮೇಲೆ ತೊಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇದು ಬರೀ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತಲ್ಲ, ದುಡ್ಡಿನ ಸಮಸ್ಯೆ ಈಗ ಇಲ್ಲ. ಆಮೇಲೆ ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನು ನಾವು ಮೊನ್ನೆ ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲ ಜಿಲ್ಲೆಗೂ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದೇವೆ. ಆ ಟಾಸ್ಕ್ ಫೋರ್ಸ್ ಸಮಿತಿಗೆ ಶಾಸಕರೇ ಅಧ್ಯಕ್ಷರಿದ್ದಾರೆ. ಸೊ ಅವರ ನಿರ್ದೇಶನದ ಮೇಲೆ ಸ್ಥಳೀಯ ಏನು ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಅವರ ಒಂದು ವರದಿ ಪ್ರಕಾರ ಅವ್ರು ಏನು ಡಿಸಿಷನ್ ತೊಗೋತಾರೆ ಶಾಸಕರುಗಳೆಲ್ಲರೂ, ಅದಕ್ಕೆ ನಾವು ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಸರ್, ಒಳ ಮೀಸಲಾತಿ ಗೊಂದಲ ಬಗೆಹರಿದು ಈಗ ಕೆಲವರು ನೇಮಕಾತಿ. ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಗ್ರಾಮವಾದ ತುಳಸಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಕೇರ್ಪೇಟೆ ಕ್ಷೇತ್ರದ ಶಾಸಕರಾದ HT ಮಂಜು ಅವರು ಆಗಮಿಸಿದರು. ಶ್ರೀ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು, ನಿಮ್ಮ ಕ್ಷೇತ್ರದ ಶಾಸಕರನ್ನ ಗಟ್ಟಿಯಾಗಿ ಇಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೂ HT ಮಂಜುನ ಕೈ ಬಿಡಬೇಡಿ ಎಂದರಲ್ಲದೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ HT ಮಂಜುರವರೇ ಕೇರ್ಪೇಟೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂದು ಪರೋಕ್ಷ ಹೇಳಿಕೆ ಕೊಟ್ಟರು. ಇಂಥ ಬಿಡುವಿಲ್ದಿರೋ ಒಂದು ಸಮಯದಲ್ಲೂ ಕೂಡ ಹರೀಶ್ ರವರಿಗೂ ಸಾಕಷ್ಟು ಹರೀಶ್ ರವರು ಸೇರಿ ಇವತ್ತು ಮೈಸೂರು ನಗರದಲ್ಲಿ ಬಹಳ ಅದ್ದೂರಿಯಾದಂತ ಒಂದು ಪಕ್ಷದ ಕಾರ್ಯಕ್ರಮವನ್ನ ನೆರವೇರಿಸಿ ಅಲ್ಲಿಂದ ಈಗ ತಮ್ಮೆಲ್ಲರನ್ನು ಕೂಡ ಕಣ್ತುಂಬಿಸ್ಕೊಳ್ತಕ್ಕಂಥದಕ್ಕೆ ಇವತ್ತು ಆ ಬಸವೇಶ್ವರ ಸ್ವಾಮಿಯ ಒಂದು ಅನುಗ್ರಹ ಭವಿಷ್ಯ ಪ್ರಾಪ್ತಿಯಾಗಿದೆ ಅಂತಕ್ಕಂಥದ್ದು ನಾನಾದ್ರೂ ಕೂಡ ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ಒಂದು ಮನೆಯವರು ಕೂಡ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕಳೆದ ಚುನಾವಣೆಯಲ್ಲಿ ಮಂಜಣ್ಣವರಿಗೆ ಕೊನೆಯ ಒಂದು ಕಾಲಘಟ್ಟದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷದಿಂದ ಪಕ್ಷದ ವರಿಷ್ಠರು ತಗೊಂಡಂತ ಒಂದು ನಿರ್ಣಯ, ಒಂದು ತೀರ್ಮಾನ, ಅದಕ್ಕಿಂತ ಬಹುಮುಖ್ಯವಾಗಿ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಂದ್ರ ಒಂದು ಆಶೀರ್ವಾದ ಮಂಜಣ್ಣವ್ರ ಮೇಲೆ ಇದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ಬಹುಶಃ ನಾನೇನು ನಿಮಗೆ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ನಿರಂತರವಾಗಿ ನಿಮ್ಮೆಲ್ಲರ ಒಡನಾಟದಲ್ಲಿ, ನಿಮ್ಮ ಕಷ್ಟ ಸುಖದಲ್ಲಿ ಒಬ್ಬ ಕುಟುಂಬದ ಸದಸ್ಯ ರೀತಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು ಬಹುಶಃ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ವಿಚಾರ. ಮಂಜಣ್ಣವರು ಇದೇ ರೀತಿ ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಲವಲವಿಕೆಯಿಂದ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಬಸವೇಶ್ವರ ಸ್ವಾಮಿ ಅವರಿಗೆ ಅವನೊಂದು ಅನುಗ್ರಹ ಪ್ರಾಪ್ತಿ ಆಗ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತಕ್ಕಂಥದ್ದು, ದೇವಸ್ಥಾನಗಳು ನೀವೇನು ಹಳ್ಳಿಗಳಲ್ಲಿ ಕಟ್ತೀರಿ ಒಂದು ಲೋಕ ಕಲ್ಯಾಣಕ್ಕೋಸ್ಕರ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಂಗಡಿ ಸ್ವಾಮಣ್ಣ, ಅಂಗಡಿ ನಿಂಗರಾಜೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ TN ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಗರದ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಹಾಗೂ NRBL ಕ್ಲಬ್ ಸಹಯೋಗದಲ್ಲಿ ರೋಟರಿ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ. ಕವಿ ಡಾಕ್ಟರ್ ಚಾಂದಿನಿ ಖಲೀದ್ ಅವರ ಹುಡುಕಾಟ ಶುರುವಾಗಿದೆ. ಕವನ ಸಂಕಲನ ಬಿಡುಗಡೆ ಹಾಗೂ ಚುಟುಕು ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು. ಈ ವೇಳೆ ಹಿರಿಯ ವಕೀಲರಾದ BK ರೆಹಮದ್ ಉಲ್ಲಾ ಅವರು ಮಾತನಾಡಿ, ದೇಶಕ್ಕೆ ಸಂವಿಧಾನ ನೀಡಿದ ಶ್ರೇಷ್ಠ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಓದುವುದಕ್ಕೆ ಯುವ ಜನತೆ ಮುಂದಾಗಬೇಕಿದೆ. ಇಂದಿನ ದಿನಗಳಲ್ಲಿ ಅನೇಕ ಕವಿಗಳು, ಕಲಾವಿದರು ತಮ್ಮ ಲೇಖನಿಯ ಮೂಲಕ ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳನ್ನು ಮತ್ತು ದೇಶದ ಪರಿಸ್ಥಿತಿ ಬಗ್ಗೆ ಅರಿತು ಚಿಂತನ ಮಂಥನ ನಡೆಸಬೇಕೆಂದು ತಿಳಿಸಿದರು. ನಮ್ಮ ಸ್ವತಂತ್ರವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಕಾನೂನು ಕಲಿಸಿದರು.
ಕಾನೂನಿನಿಂದ ಈ ಸಂವಿಧಾನದಿಂದ ನಾವು ಯಾವ ರೀತಿ ಬಾಳ್ಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಹಕ್ಕು ಬಾಧ್ಯತೆಗಳಿದ್ದಾವೆ, ಇವೆಲ್ಲ ಒಂದು ವಿಚಾರನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ನಾವೇನಾದ್ರೂ ಕೂಡ ಇಲ್ಲಿ ಈ ರೀತಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜ ಸುಧಾರಣೆ, ಸಮಾಜದ ಬಗ್ಗೆ ಕಳಕಳಿ ಏನಾದರೂ ಇದ್ದು ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವೀಣಾ ಜಯರಾಮ್, ಚಾಂದಿನಿ ಖಲೀದ್, ಉಪನ್ಯಾಸಕರಾದ ಆರ್.ಡಿ. ಮಲ್ಲಯ್ಯ, ಡಾಕ್ಟರ್ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕಾಮಗೆರೆ ಮಂಗಲ ಗ್ರಾಮದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಅನುದಾನದ ಅಡಿಯಲ್ಲಿ ಕ್ಷೇತ್ರ ವ್ಯಾಪ್ತಿಯ ಕಾಮಗೆರೆ ಮಂಗಲ, ಕೊಂಗರಹಳ್ಳಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಚರಂಡಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಒಟ್ಟು ಸುಮಾರು 2,70,00,000 ರು ವೆಚ್ಚದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಿಂಗನಲ್ಲೂರು ರಾಜಣ್ಣ, ಮಹದೇವಣ್ಣ, ಡಾಕ್ಟರ್ ಗುರುಮೂರ್ತಿ, ಶಿವು, ರಾಕೇಶ್ ಸೇರಿದಂತೆ ಮತ್ತಿತರರಿದ್ದರು. ಕಣ್ಣಿಗೆ ಕಣ್ಮರೆಯಾಗಿರುವಂತಹ ಟಿಬೇಟಿಯನ್ ಧರ್ಮದ 11ನೇ ಪಂಚೇನ್ ಲಾಮಾ ಅವರ 37ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕಿನ ಬೈಲಕುಪ್ಪ ಲಕ್ಷ್ಮೀಪುರ ಗ್ರಾಮಕ್ಕೆ ಹೊಂದಿಕೊಂಡಿರುವ ತಶಿ ಲುಂಪೋ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ಟಿಬೇಟಿಯನ್ ಸರ್ಕಾರದ ಪ್ರಧಾನಮಂತ್ರಿಗಳಾದ ಪೆಂಬಾ ಸೆರಿಂಗ್ ವಿಶೇಷ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚೀನಾ ಸರ್ಕಾರವು ಟಿಬೇಟಿಯನ್ನರ ಮೇಲೆ ಮನಬಂದಂತೆ ದಬ್ಬಾಳಿಕೆ ನಡೆಸುತ್ತಾ ಟಿಬೇಟಿಯನ್ ಜನಾಂಗದ ಪ್ರಮುಖ ವ್ಯಕ್ತಿಗಳನ್ನು ಅಪಹರಿಸಿಕೊಂಡಿದ್ದು, ಅದರಲ್ಲಿ ಪ್ರಮುಖರಾದ 11ನೇ ಪಂಚೇನ್ ಲಾಮಾ ಅವರು ಸುಮಾರು 4 ವರ್ಷವಿದ್ದಾಗಲೇ ಅವರನ್ನು ಅಪಹರಿಸಿಕೊಂಡ ನಂತರ ಆತ ಮತ್ತು ಆತನ ಕುಟುಂಬದ ಪರವಾಗಿ ಚಿಕ್ಕ ಸುಳಿವನ್ನ ನೀಡದ ಚೀನಾ ಸರ್ಕಾರದ ವಿರುದ್ಧ ಟೀಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಂಗವಾಗಿ ಟಿಬೇಟಿಯನ್ನರು ಟಿಬೇಟಿಯನ್ ಮಾದರಿಯ ನೃತ್ಯಗಳನ್ನು ನಡೆಸಿಕೊಟ್ಟರು. ನಗರದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಆಯೋಜಿಸಿದ ಪ್ರತಿಷ್ಠಿತ ಟಿಸಿಎಸ್ ವರ್ಲ್ಡ್ 10K ಓಟದ ಸ್ಪರ್ಧೆಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಂಟಿಯಾಗಿ ಚಾಲನೆ ನೀಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕ್ರೀಡಾಸಕ್ತರು ಹಾಗೂ ಓಟಗಾರರನ್ನ ಕಂಡು ಹರ್ಷ ವ್ಯಕ್ತಪಡಿಸಿದ ಗಣ್ಯರು ಓಟದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶಂಸಾ ಪತ್ರಗಳನ್ನು ವಿತರಿಸಿ ಕ್ರೀಡಾ ಮನೋಭಾವವನ್ನು ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಓಟಕ್ಕೆ ಮೆರುಗು ನೀಡಿದರು. ಈಗ ನಾನು ಬೆಳಗ್ಗೆ 3 ಮ್ಯಾರಥಾನ್ TCS 10 ಕಿಲೋಮೀಟ್ರ್ ಮ್ಯಾರಥಾನ್ನ ಒಪ್ಕೊಂಡಿದ್ದೆ ಬರ್ತೀನಿ ಅಂತ. ನಾನು ಗೌರ್ನರ್ ಹೋಗಿದ್ದು ಸುಮಾರು 32,000 ಜನ ಪಾರ್ಟಿಸಿಪೇಟ್ ಮಾಡಿದ್ರು. 26% ಅದರಲ್ಲಿ ಹೆಣ್ಮಕ್ಳು ಕೂಡ ಇದ್ದರು. ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಕೆಲವು ಮಾಡಿಬಿಟ್ಟು ಬಂದಿದ್ದೇವೆ. ಬೆಂಗಳೂರು ನಗರದಲ್ಲಿ ಆಸಕ್ತಿ ಮತ್ತು ವಿದೇಶಗಳಿಂದೆಲ್ಲ ಕೂಡ ಎಲ್ಲ ಬಂದು ಸುಮಾರು 5-6 ದಿನದಿಂದ ಬಂದು ಟ್ರ್ಯಾಕ್ ಎಲ್ಲ ಚೆಕ್ ಮಾಡಿ ಎಲ್ಲರೂ ಟ್ರ್ಯಾಕ್ ಎಲ್ಲ ಭಾಳ ಚೆನ್ನಾಗಿ ಬೆಂಗಳೂರು ನಗರದಲ್ಲಿ ಇತ್ತು ಅಂತ ಹೇಳಿ ಎಲ್ಲ ಖುಷಿಪಟ್ಟು ಅಭಿನಂದಿಸಿದ್ರು. ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯನ ಅಭಿನಂದಿಸಿದ್ರು. ಭಾಳ ಚೆನ್ನಾಗಿ ಈ ವರ್ಷ ಮಾಡಿದ್ರು. ಒಮರ್ ಅಬ್ದುಲ್ಲಾ ಚೀಫ್ ಮಿನಿಸ್ಟರ್ ಅವರು ಬಂದು ಹೋಗೋದು ಮಕ್ಕಳೆಲ್ಲ ಕರ್ಕೊಂಡು ಭಾಳ ಸಂತೋಷ ಆಯಿತು. ಇಂಥ ಈವೆಂಟ್ಗಳು TCS 18ನೇ ಎಡಿಷನ್ ಇದು ಮಾಡೋದ್ರಿಂದ ಬೆಂಗಳೂರು ನಗರಕ್ಕೆ ಇಂಥ ಈವೆಂಟ್ ಯಾವುದೇ ಮಾಡಿದ್ರು ಬೇಕಾದಷ್ಟು ಸ್ಪೋರ್ಟ್ಸ್ಗೆ, ಟೂರಿಸಮ್ಗೆ ಬೆಂಗಳೂರು ನಗರ ಭಾಳ ವಿಶೇಷವಾಗ್ತದೆ. ಸೊ ನಾನು TCSಗೆ I would like to congratulate and thank the TCS for taking initiative and they are doing a great job.
it is the need of the hour. ದಲಿತರಿಗೆ ಒಳ ಮೀಸಲಾತಿ ನೀಡುತ್ತೇವೆಂದು ಹೇಳಿ ಕಾಂಗ್ರೆಸ್ ಅವರ ಕೈಗೆ ಚಿಪ್ ಕೊಟ್ಟಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರವಿದ್ದಾಗ 17% ಮೀಸಲಾತಿ ಹೆಚ್ಚಳ ಮಾಡಿದೆವು, ಆದರೆ ಇದೀಗ 15ಕ್ಕೆ ಹೋಗಿದೆ. ಇದು ಕಾಂಗ್ರೆಸ್ ಹಿನ್ನಡೆಯಾಗಿದ್ದು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಯಾರದೋ ಒತ್ತಡಕ್ಕೆ ಮಣಿದು ಈ ಅನ್ಯಾಯವನ್ನ ಮಾಡಿದ್ದಾರೆ. ಎಸ್ಟಿ ಜನಾಂಗ ಹಾಗೂ ಮಾದಿಗರು ಹೆಚ್ಚಿದ್ದಾರೆ. ಜನಸಂಖ್ಯೆ ಪರಿಗಣಿಸದೆ ಮೀಸಲಾತಿ ಹೆಚ್ಚಿಸುವುದಕ್ಕೆ ಅರ್ಥವಿಲ್ಲ. ಸಂಕಟದಿಂದ ಪಾರಾಗಲು ಮಾಡಿದ್ದಾರೆ. ಇದು ನಡೆಯುವುದಿಲ್ಲ. ಕ್ಯಾಬಿನೆಟ್ ಸಭೆ ಅತ್ಯಂತ ಮುಖ್ಯವಾಗಿದ್ದು ಇದಕ್ಕೆ ಡಿಸಿಎಂ ಇರಲ್ಲವೆಂದರೆ ಅರ್ಥವೇನು? ಈಗಾಗಲೇ ಕುರ್ಚಿಗಾಗಿ ದೆಹಲಿಯನ್ನ ಸೇರಿದ್ದಾರೆ. ಇಂತಹ ಸಮಯದಲ್ಲಿ ಕ್ಯಾಬಿನೆಟ್ ಸಭೆ ಮಾಡಿದ್ದು ಡಿಕೆಶಿಗೆ ಟಾಂಗ್ ಕೊಡಲು ಮುಂದಾಗಿದ್ದಾರೆ. ಜೊತೆಗೆ ಡಿಕೆಶಿ ದಲಿತ ಸಮುದಾಯದ ವಿರೋಧಿ ಎಂದು ಬಿಂಬಿಸಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಒಳಜಗಳದಲ್ಲಿ ಸರ್ಕಾರವನ್ನ ಹಾಳು ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸ ಆಗಿಲ್ಲ. ಕುರ್ಚಿ ಕಾಳಗದಲ್ಲಿ ಪತನವಾಗುವುದು ಶತಸಿದ್ಧ. ಸರ್ಕಾರ ರಚನೆಯಾಗಿ 3 ವರ್ಷ ಆಗಿದ್ದು ಅಹಿಂದಗಳಿಗೆ ಯಾವ ಕೆಲಸ ಮಾಡಿದ್ದಾರೆ ಹೇಳಿ? ಅಹಿಂದ ಮಂಡಳಿಗಳಿಗೆ ಹಣ ನೀಡಿಲ್ಲ. ಅಹಿಂದ ಸಮಾವೇಶ ಮಾಡುವುದೊಂದು ನಾಟಕ. ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಟು ಕೊಡಲು ಆಗದೆ ಅವರಿಗೆ ಟಾಂಗ್ ಕೊಡಲು ಮಾಡುತ್ತಿರುವ ಸಮಾವೇಶ. ಇದು ಅಹಿಂಸಾ ಸಮಾವೇಶ ಅಲ್ಲ, ಇದು ಅಹಿಂದ ಸಮಾವೇಶ ಅಲ್ಲ, ಡಿಕೆ ಟಾಂಗ್ ಸಮಾವೇಶ ಎಂದು ವ್ಯಂಗ್ಯವಾಡಿದ್ರು. ಇದು ಮಠಾಧೀಶರು ಎಲ್ಲ ಬರ್ತಾರೆ, ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಏನು ಅನ್ನೋದು. ಇದು ಪಾರ್ಟಿ ಪಾರ್ಟಿದಲ್ಲ, ಎಲ್ಲ ಪಾರ್ಟಿ ಇದೆ. ಆಲ್ ಪಾರ್ಟೀಸ್ ಮತ್ತು ಸಾರ್ವಜನ ಸುಖಿನೋ ಭವಂತು ಆ ಕಾರ್ಯಕ್ರಮ ಇವತ್ತು ಒಳ ಮೀಸಲಾತಿ ಏನು ಮಾಡಿದ್ದಾರೆ ಅದು ದಲಿತರಿಗೆ ಇಷ್ಟು ವರ್ಷ ಇಷ್ಟು ವರ್ಷಗಳು ಕಾಯಿಸ್ಬಿಟ್ಟು ಕೊಡ್ತೀನಿ 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 ಅಂತೇಳಿ ಕೊನೆಗೆ ಕೊಟ್ಟಿದ್ದು ಚಿಪ್ ಕೊಟ್ಟರು ಎಲ್ಲರೂ. ಅದರಲ್ಲಿ ಏನೂ ಇಲ್ಲ. ನಾವು 17% ಮಾಡಿ ಜಾಸ್ತಿ ಮಾಡಿದ್ದೀರಿ. ಅದನ್ನು ನಾವು ಕಾನೂನು ಪ್ರಕಾರ ಮಾಡೋದು ಅಷ್ಟೇ ಇದು ಇವ್ರ ಕೆಲಸ ಇದ್ದಿತ್ತು. ಆದರೆ ಇವರು ಹಿನ್ನಡೆ ಇದು 17ರಿಂದ 15ಕ್ಕೆ ಹೋಗಿದ್ದಾರೆ ಅಂದರೆ ಹಿನ್ನಡೆನಾ ನಾನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ. ನೀವು ನಮ್ಮ 17% ಏನಿತ್ತು ಅದನ್ನು ದಾಟಿ 18 ಹೋಗಿದ್ರೆ ನೀವು ಮುನ್ನಡೆ ಅಂತ ಇದ್ದೀರಿ. ನೀವು ಹಿಂದಕ್ಕೆ ಬಂದಿದ್ದೀರಾ ಅಂದರೆ ರೈಲು ಇಂಜನ್ ಹಿಂದಕ್ಕೆ ಹೋಗಿದೆ ಅಂತ ಅಷ್ಟೇ. ರೈಲಿಂದ ಹಿಂದಕ್ಕೆ ಹೋಗಿದೆ ಅಂದರೆ ಅವ್ರಿಗೆ ಅನ್ಯಾಯ ಮಾಡಿದ್ದೀರಾ. ಯಾವ ಸಮುದಾಯದೂ ಇವತ್ತು ತೃಪ್ತಿ ಇಲ್ಲ. ಇವತ್ತು ಯಾರ್ದೋ ಒತ್ತಡಕ್ಕೆ ಮಣಿದು ಈ ಕೆಲಸವನ್ನು ಮಾಡಿದ್ದೀರಾ. ಒಂದು ಕಡೆ ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ ಉದ್ಯೋಗಕ್ಕಾಗಿ, ಅದನ್ನು ಹತ್ತಿಕ್ಕೋಸ್ಕರ ಈ ಒಂದು ನಾಟಕವನ್ನು ಇವತ್ತು ಮಾಡಿದ್ದಾರೆ ಅಷ್ಟೇ. ಇದರಿಂದ ಯಾರಿಗೂ ದಲಿತರಿಗೆ ಅವ್ರು ಏನು ಹೋರಾಟ ಮಾಡ್ಕೊಂಬಂದಿದ್ರು, ನಮ್ಮ ಜಾಸ್ತಿ ಆಗಬೇಕು ಮೀಸಲಾತಿ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಆಗಬೇಕು. ಈಗ ಎಸ್ ಟಿ ಜನಾಂಗದವರು ಜನಸಂಖ್ಯೆ ಆಧಾರದಲ್ಲಿ ಜಾಸ್ತಿ ಇದ್ದಾರೆ. ಅವರು ಮಾದಿಗ ಡಂಗೂರ ಜಾಸ್ತಿ ಇದ್ದಾರೆ. ಇವೆಲ್ಲನೂ ಕೂಡ ಏನೇನು ಅಂಕಿ ಅಂಶಗಳಿದೆಯೋ ಅದನ್ನು ಪರಿಗಣಿಸದೆ ಮಾಡಿರುವಂಥದ್ದು. ಇದು ಮಾಡಿರೋದಕ್ಕೆ ಏನು ಅರ್ಥ ಇಲ್ಲ. ಇದು ದಲಿತ ವಿರೋಧಿ ಸರ್ಕಾರ ಏನೋ ತಪ್ಪಿಸ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ದಲಿತ ಮುಖಂಡರುಗಳು ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡ್ತಾರೆ ಅಂತ ನಾನು ಒಳ ಮೀಸಲಾತಿಯ ವಿಲನ್ ಸಿಎಂ ಸಿದ್ದರಾಮಯ್ಯ ಎಂದು ಬಿಜೆಪಿ ಮುಖಂಡ ಶ್ರೀರಾಮುಲು ಅವರು ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ವಂಚನೆಯಾಗಿದೆ. ಈ ವಂಚನೆ ಬಗ್ಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದಿಯಾಗಿ ಎಲ್ಲರೂ ಬಾಯಿ ಬಿಡದೆ ಸುಮ್ಮನೆ ಕುಳಿತಿದ್ದಾರೆ. ಸರ್ಕಾರದ ಬೇಜವಾಬ್ದಾರಿಯಿಂದ 56ರಿಂದ 5% ಇಳಿದಿದೆ. ದಲಿತರನ್ನ ಚುನಾವಣೆಯಲ್ಲಿ ಟ್ರಂಪ್ ಕಾರ್ಡ್ ಆಗಿ ಬಳಸಿಕೊಂಡು ಈಗ ಕಸದ ಬುಟ್ಟಿಗೆ ಎಸೆದಿದ್ದೀರಾ. ಒಳ ಮೀಸಲಾತಿ ಎನ್ನುವ ಸಿನಿಮಾಕ್ಕೆ ವಿಲನ್ ಎಂದರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದಲ್ಲಿ ಸಿಎಂ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳಿವೆ. ಸರ್ಕಾರದಲ್ಲಿ ಸಿಎಂ ಮಾತನ್ನ ಡಿಸಿಎಂ ಹಾಗೂ ಅಧಿಕಾರಿಗಳು ಕೇಳ್ತಾ ಇಲ್ಲ. 2.5 ವರ್ಷಗಳಲ್ಲಿ ಸಿಎಂ ಯಾರಾಗಬೇಕೆನ್ನುವ ವಿಚಾರವನ್ನಿಟ್ಟುಕೊಂಡು ದಿನಗಳನ್ನ ತಳ್ತಾ ಇದ್ದಾರೆ. ಅದೇ ರೀತಿ ಉಳಿದ 2.5 ವರ್ಷಗಳನ್ನ ತಳ್ತಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಕುರ್ಚಿಗಳಲ್ಲಿ ಸರ್ಕಾರ ಬಿದ್ದು ಹೋಗಬಹುದು. ಆದರೆ ಬಿಜೆಪಿ ಸರ್ಕಾರ ರಚನೆ ಮಾಡುವ ಬದಲು ಚುನಾವಣೆಗೆ ಹೋಗಿ 135 ಸ್ಥಾನಗಳನ್ನ ಗೆಲ್ಲುವ ಕೆಲಸ ಮಾಡುತ್ತೇವೆ. ಜಾತಿಗಣತಿ ಸರ್ಕಾರದ ಬೇಜವಾಬ್ದಾರಿಯಿಂದ ವಿಳಂಬವಾಗ್ತಾ ಇದೆ. ಎಲ್ಲವನ್ನ ಸರಿಪಡಿಸುತ್ತೇವೆಂದು ಬಂದ ಸಿದ್ದರಾಮಯ್ಯ ದಲಿತರಿಗೆ ವಿಲನ್ ಆಗಿ ಕಾಣಿಸ್ತಾ ಇದ್ದಾರೆ. ಅವರು ಅಹಿಂದ ನಾಯಕನಾಗಿ ಉಳಿಯೋ ಕೆಲಸ ಮಾಡಿಲ್ಲ ಎಂದರು. ಪ್ರಕಾರ ಸಾಕಷ್ಟು ಗೊಂದಲಗಳಂತ ಇದ್ದೇ ಇದ್ದಾವೆ. ಸರ್ಕಾರ ಅಂತೂ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಅವರು ಸರ್ಕಾರ ನಡೆಯೋಕ್ಕಾಗ್ತಾ ಇಲ್ಲ. ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳ ಮಾತು ಕೇಳ್ತಾ ಇಲ್ಲ. ಇವತ್ತು ಇಂಥ ಗೊಂದಲದ ಗೂಡಾದಂಥ ಟೈಮಲ್ಲಿ ಸರ್ಕಾರದಲ್ಲಿ ಇವತ್ತು 2.5 ವರ್ಷಗಳ ಕಾಲ 3 ವರ್ಷಗಳ ಕಾಲ ಹಿಂಗೆ ತಳೆದು ಬಿಟ್ಟರು. ಇವತ್ತು ಇನ್ನು 2 ವರ್ಷ 2.5 ವರ್ಷಗಳು ಏನು ಉಳಿದಿದೆ ಅದೇ ರೀತಿಯಲ್ಲಿ ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದು ತಳ್ಳಂಥ ಕೆಲಸ ಮಾಡ್ತಾರೆ. ಅಕಸ್ಮಿತವಾಗಿ ಅವನು ಸಿದ್ದರಾಮಯ್ಯರು ಇಲ್ಲ ನಾನು ಬಿಡಲ್ಲ ನಾನೇ ಮುಂದುವರಿತೀನಿ ಅಂದ್ರೆ ಶಿವಕುಮಾರ್ ಅಂತೂ ಅದನ್ನು ಕುಸಿಯನ್ನು ನಾನು ಎಳ್ಕೋಬೇಕನ್ನೋಂಥ ಪ್ರಯತ್ನ ಮಾಡ್ತಾರೆ.
ಹಂಗಾಗಿ ಇವತ್ತು ಸರ್ಕಾರ ಏನಿದೆನೋ ವಾತಾವರಣದಲ್ಲಿ ಅವರಿಬ್ಬರು ಜಗಳದಲ್ಲಿ ಏನನ್ನ ಸರ್ಕಾರ ಬಿದ್ದೋದ್ರೂ ಕೂಡ ಬಿದ್ದೋಗ್ಬೋದು. ಮತ್ತು ಸರ್ಕಾರ ಬಿದ್ದೋಗುತ್ತಂದ್ರೆ ಈಗ ಬಿ ಜೆ ಪಿ ಏನನ್ನ ನಾವು ಅದನ್ನು ಫಾರ್ಮೇಷನ್ ಮಾಡ್ತೀವಿ ಅನ್ನೋಂಥದ್ದಾಗಲಿ ಇಲ್ಲ ನಮ್ಮ ಪಾರ್ಟಿಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋಂಥದ್ದಲ್ಲ. ಇವತ್ತು ಕ್ಲಿಯರ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಾರ, ಅವ್ರ ಅಧಿಕಾರವನ್ನು ನಡೆಸ್ಕೊಳಕ್ಕೆ ಆಗ್ತಿಲ್ಲ. ಸರ್ಕಾರ ಬಿದ್ದೋದ್ರೆ ಯಾವತ್ತು ಬೇಕಾದರೂ ಚುನಾವಣೆ ಬಂದರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಜನರು ಏನು 130 ಸ್ಥಾನಗಳೇನು ಗೆಲ್ಲಬೇಕು ಅಂದ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಇನ್ನು ಜಾತಿ ಗಣತಿ ರಿಪೋರ್ಟ್ ಜಿಲ್ಲೆಯ ಆಳಂದ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಕೂಡಲೇ ನಾರಾಯಣಪುರ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸಬೇಕು ಎಂದು ಶಾಸಕ ಬಿಆರ್ ಪಾಟೀಲ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಡೀ ರಾಜ್ಯದ ಕುಡಿಯುವ ನೀರಿನ ಸಮಸ್ಯೆಗೆ ಸರ್ಕಾರ ಕೇವಲ 45 ಕೋಟಿ ರು ಬಿಡುಗಡೆ ಮಾಡಿದೆ. ಆದರೆ ನನ್ನ ಒಂದು ಕ್ಷೇತ್ರಕ್ಕೆ 4 ಕೋಟಿಗೂ ಅಧಿಕ ಹಣದ ಅವಶ್ಯಕತೆ ಇದೆ. ಇಷ್ಟು ಕಡಿಮೆ ಹಣ ಇಡೀ ರಾಜ್ಯಕ್ಕೆ ಹೇಗೆ ಸಾಕಾಗುತ್ತದೆ ಎಂದು ಪ್ರಶ್ನಿಸಿದರಲ್ಲದೆ, ಗ್ರಾಮ ಪಂಚಾಯಿತಿಗಳಲ್ಲಿ ಹಣವಿಲ್ಲದೆ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಜನರ ಕೈಗೆ ಸಿಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ನಾರಾಯಣಪುರ ಡ್ಯಾಂನಿಂದ ಭೀಮಾ ನದಿಗೆ 2 ಟಿಎಂಸಿ ನೀರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು. ಇಂಡಿ ಬ್ರಾಂಚ್ ಕಾಲುವೆಯ ಮೂಲಕ ನೀರು ಹರಿಸಿದರೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಸುಮಾರು 4 ತಾಲೂಕುಗಳ ಕುಡಿಯುವ ನೀರಿನ ಬವಣೆ ನೀಗಲಿದೆ ಎಂದು ತಿಳಿಸಿದರು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಈ ವಿಷಯವನ್ನು ತರಲಾಗಿದೆ. ಬೋರ್ವೆಲ್ಗಳಲ್ಲಿ ನೀರು ಬತ್ತುತ್ತಿರುವುದರಿಂದ ಕಾಲುವೆಗಳ ಮೂಲಕ ನದಿಗೆ ನೀರು ಹರಿಸುವುದೊಂದೇ ಸದ್ಯಕ್ಕಿರುವ ದಾರಿಯಾಗಿದೆ ಎಂದು ಶಾಸಕರು ಸರ್ಕಾರಕ್ಕೆ ಸ್ಪಷ್ಟಪಡಿಸಿದರು. ಗುರಿ ಟು ಮಂಡ್ಯ ಟ್ರಯಲ್ ಆಗಿದೆ. ಸ್ವಲ್ಪ ನಮ್ಮ ಬೆಲ್ಟಲ್ಲಿ ಭೀಮಾ ಬೇಸಿನಲ್ಲಿ ಬರ್ತಕ್ಕಂಥ ಹಳ್ಳಗಳಿಗೆ ನೀರು ಬರ್ತವೆ. ಬೆಣ್ಣೆಸೂರು, ಮಾಡೆಗಳು ಭೀಮಾ ಬೇಸಿನಲ್ಲಿ ಬರ್ತವೆ. ಟಾಸ್ಕ್ ಫೋರ್ಸಲ್ಲಿ ಫಂಡ್ ಇರಲ್ಲ. ನಾವು MLAಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇರ್ತದೆ. ನಾವು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಕ್ರಿಯಾಗಿರಿ ಮಾಡಿದ್ರೆ ಸರ್ಕಾರ ಕೊಡ್ತೇವೆ. ಸರ್ಕಾರ ನಾವು ಬೇಡದಷ್ಟು ದುಡ್ಡು ಕೊಡಲೇಬೇಕು, ಆ ಥರ ಇದೆ. ಇದನ್ನೇ ಸಮಸ್ಯೆ, ಎಮರ್ಜೆನ್ಸಿ, ಅದೇ ದುಡ್ಡಿಲ್ಲ. ಯಾಜಿಲ್ಲಿ ನಮ್ಮ ಕ್ಷೇತ್ರದಲ್ಲಿ 24 ನಮ್ಮ ಕ್ಷೇತ್ರದಲ್ಲಿ 24 ಎಲ್ಲಿಂದ ದುಡ್ಡು ಪ್ರತಿ ವರ್ಷ ಹೆಂಗೆ ಹೇಳ್ತಾರೆ ಯಾವುದೇ ಪಕ್ಷ ಸರ್ಕಾರದಲ್ಲಿ ದುಡ್ಡಿಲ್ಲ. ಅವ್ರು ಸಂಬಳ ಕೊಡಬೇಕಲ್ಲ, ಸಂಬಳ ಕೊಡಬೇಕು ಸ್ಟಾಫ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇಂಡಿಯಾನ ಆಸ್ಪತ್ರೆಯಲ್ಲಿ ಬಿಲ್ ದಂಧೆ, ಅಧಿಕೃತ ಸೀಲ್ ಇಲ್ಲದೆ ಬಿಳಿ ಹಾಳೆಯಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ, ಲೈಸೆನ್ಸ್ ರದ್ದತಿಗೆ ಪ್ರತಿಭಟನಾಕಾರರ ಆಗ್ರಹ. ಎಸ್ಟಿ ಪ್ರಮಾಣ ಪತ್ರಕ್ಕೆ ಕೊಕ್ಕೆ, ತಳವಾರ ಸಮಾಜದ ಹಕ್ಕಿಗಾಗಿ ಏಪ್ರಿಲ್ 27ಕ್ಕೆ ಬೃಹತ್ ಪ್ರತಿಭಟನೆಗೆ ಶಿವಕುಮಾರ್ ನಾಟೇಕರ್ ಬೆಂಬಲ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ, ಹಳ್ಳಿ ಹಳ್ಳಿಗೂ ತಲುಪಲಿ ಅಂಬೇಡ್ಕರ್ ತತ್ವ. ಕಾರ್ಯಕ್ರಮದಲ್ಲಿ ಹಿರೇಹಳ್ಳಿ ಈರೇಶ್ ಕರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಸತ್ಯದ ಕಡೆ ನಮ್ಮ ನಡೆ.